ಬಂಧುಗಳೇ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು, ಫೇಮಸ್ ಅಂತಕ್ಕಂಥ ನಟಿ ಅಂತಂದರೆ ಅದು ನಮ್ಮ ರಮ್ಯಾ ಕೃಷ್ಣ ಅಂತ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಂತೂ ಯಾವ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ನಿಮಗೂ ಕೂಡ ಗೊತ್ತಿರುತ್ತೆ. ಏನೋ ರಕ್ತ ಕಣ್ಣೀರು ಅನ್ನೋ ಸಿನಿಮಾದಲ್ಲಿ ತುಂಬ ಫೇಮಸ್ ಆಗಿರ್ತಾರೆ ಹೀರೋಯಿನ್ ಆಗಿ. ಅದರಲ್ಲಿ ಹೀರೋಯಿನ್ ಅಂತಂದರೆ ಅವರು ಕಳನಟಿಯಾಗಿ ನಟಿಸಿರ್ತಕ್ಕಂಥ ಒಂದು ಹೀರೋಯಿನ್ ಪಾತ್ರ ಅದು ರಕ್ತ ಕಣ್ಣೀರು ಪಿಕ್ಚರಲ್ಲಿ. ಅದು ಬಿಟ್ಟರೆ ಬೇರೆ ಬೇರೆ ಹಲವು ಚಿತ್ರಗಳು ನಟಿಸಿದ್ದಾರೆ. ಬಟ್ ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮತ್ತು ಅವ್ರ ಹಸ್ಬೆಂಡ್ ಬಗ್ಗೆ ಏನಾಯಿತು, ಅವ್ರ ಹಸ್ಬೆಂಡ್ ಕತೆ ಏನೋ ಈಗಾಗಲೇ ಒಂದು ಡಿವೋರ್ಸ್ ಕತೆಗಂತೂ ಡಿವೋರ್ಸ್ವರೆಗೂ ಹೋಗ್ತಾ ಇದೆ ಅಂತೆ. ಅವ್ರದ್ದು ಕೂಡ ಒಂದು ಮದುವೆ ಎಲ್ಲ ಹೇಗಾಯಿತು, ಜೊತೆಗೆ ಅವ್ರದ್ದು ಒಂದು ರಿಲೇಷನ್ಶಿಪ್ ಹೇಗೆ ಬೆಳೀತು, ನಿರ್ದೇಶಕರನ್ನೇ ಮದುವೆ ಆಗಿದ್ದು ಯಾಕೆ, ಎಲ್ಲ ಕೂಡ ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನಿಮಗೇನಿಸುತ್ತೆ ಇವ್ರ ಬಗ್ಗೆ ಕೂಡ ಕಾಮೆಂಟ್ ಮಾಡಿ. ನೋಡಿ, ಒಂದು ಹಾಡಿನಿಂದ ನಿರ್ದೇಶಕನ ಜೊತೆ ಶುರುವಾಯಿತು ರಮ್ಯಾ ಕೃಷ್ಣರವರ ಒಂದು ಪ್ರೀತಿ, ಲವ್ ಅಂತಕ್ಕಂಥದ್ದು ರಮ್ಯಾ ಕೃಷ್ಣರವ್ರಿಗೆ ಒಂದು ಹಾಡಿಂದ ಶುರುವಾಯಿತಂತೆ. ನೋಡಿ, ನಟಿಯ ಹೆಸರು ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ರಮ್ಯಾ ಕೃಷ್ಣ ಅಂತ ಇವ್ರ ಹೆಸರು. ಇವರು ಒಂದು ನಿರ್ದೇಶಕನ ಜೊತೆ ಲವ್ ಹೇಗೆ ಶುರುವಾಯಿತು ಅನ್ನೋದನ್ನ ಹೇಳ್ತೀನಿ ನೋಡಿ. ಇವ್ರ ಹೆಸರು ಬಂದು ಕೃಷ್ಣ ವಂಶಿ ಅಂತಕ್ಕಂಥ ಇವರು ಜನಪ್ರಿಯ ನಟಿ ರಮ್ಯಾ ಕೃಷ್ಣ ಅವರೊಂದಿಗಿನ ಒಂದು ನಮ್ಮ ಪ್ರೇಮ ಕಥೆಯನ್ನು ಬಹಿರಂಗಪಡಿಸಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಗುಲಾಬಿ ಅಂತಕ್ಕಂಥ ಒಂದು ಚಿತ್ರದ ಹಾಡುಗಳಿಂದ ಪ್ರೇರಿತರಾದ ರಮ್ಯಾ ಮೊದಲ ಭೇಟಿಯ ನಂತರ ವಂಶಿ ಅವರೊಂದಿಗೆ ಸಂಪರ್ಕವನ್ನು ಸಾಧಿಸ್ತಾರಂತೆ. ಪೇಜರ್ ಮತ್ತು ಶೂಟಿಂಗ್ ಸ್ಥಳದಲ್ಲಿ ಅವರ ಸಂಭಾಷಣೆ ಬೆಳೆಯಿತಂತೆ. ಔಪಚಾರಿಕ ಪ್ರಪೋಸಲ್ ಇಲ್ಲದೆ ಪರಸ್ಪರ ಪ್ರೀತಿಯಿಂದ ಅವರ ಒಂದು ಸುಖ ಸಂಸಾರ ಕೂಡ ಈಗ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಏನಂತಂದರೆ, ಒಂದು ಲವ್ ನೋಡಿ ಯಾವ ಥರ ಸ್ಟಾರ್ಟ್ ಆಗುತ್ತೆ ಒಬ್ಬ ನಿರ್ದೇಶಕನ ಜೊತೆ. ಬಟ್ ಆ ಲವ್ ಮಾಡೋದಕ್ಕೂ ಕೂಡ ಎಷ್ಟೆಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ, ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ. ಬಟ್ ಏನಂತಂದರೆ, ಇಲ್ಲಿ ನಾವು ತಿಳ್ಕೊಬೇಕಾದಂಥ ವಿಷಯ ಏನಂತಂದರೆ, ನಿರ್ದೇಶಕ ಕೃಷ್ಣ ವಂಶಿ ಇತ್ತೀಚೆಗೆ ಒಂದು ಇಂಟರ್ವ್ಯೂ ಒಂದಲ್ಲಿ ಜನಪ್ರಿಯ ನಟಿ ರಮ್ಯಾ ಕೃಷ್ಣ ಅವ್ರ ಬಗ್ಗೆ ಒಂದು ಸಾಕಷ್ಟು ಮಾಹಿತಿಯನ್ನು ಹೇಳಿದರು. ಅವರೇ ವಾಪಸ್ ಹೇಳ್ಕೊಂಡಿದ್ರು ರಮ್ಯಾ ಕೃಷ್ಣ ಅವ್ರ ಬಗ್ಗೆ. ರಮ್ಯಾ ಕೃಷ್ಣ ಮತ್ತು ನಮ್ಮ ಪ್ರೀತಿ ಅವರ ನಮ್ಮ ಗಂಡ ಹೆಂಡತಿ ಪ್ರೀತಿ ಹೇಗೆ ಶುರುವಾಯಿತು, ಅಂದರೆ ಲವ್ ಎಲ್ಲ ಹೇಗೆ ಶುರುವಾಯಿತು, ಏನಾಯಿತು ಅಂತಕ್ಕದನ್ನು ಹೇಳ್ಕೊಂಡಿದ್ರು. ಮತ್ತು ಮದುವೆಯ ಬಗ್ಗೆ ಕೂಡ ಒಂದು ಆಸಕ್ತಿದಾಯಕ ಒಂದು ಸಂಗತಿಗಳನ್ನು ಕೂಡ ಹಂಚ್ಕೊಂಡಿದ್ರು. ಅವರ ಪ್ರೇಮ ಕಥೆ ಒಂದು ಗುಲಾಬಿಯನ್ನು ಚಿತ್ರದ ಹಾಡುಗಳಿಂದ ಕೂಡ ಪ್ರಾರಂಭ ಆಯಿತು ಅಂತ ಫುಲ್ಲು ಎಂಟರ್ ಡೀಟೇಲ್ಸ್ ಏನಿದೆ ಎಲ್ಲ ಕೂಡ ಹೇಳಿಬಿಟ್ಟಿದ್ರು. ಇದರಲ್ಲಿ ಏನಂತಂದರೆ, ಒಂದು ಇಂಟರ್ವ್ಯೂ ಸಂದರ್ಶನದಲ್ಲಿ ಹೇಳಿದ್ದಕ್ಕಂಥ ಒಂದು ವಿಷಯನ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ಅವ್ರು ಹೇಳಿದ್ದೇನಂತಂದರೆ, ಟಿ ವಿಯಲ್ಲಿ ಗುಲಾಬಿ ಸಿನಿಮಾದ ಹಾಡುಗಳನ್ನು ನೋಡಿ ರಮ್ಯಾ ಕೃಷ್ಣ ತುಂಬ ಇಷ್ಟಪಟ್ಟರು ನನ್ನ. ಆ ಸಮಯದಲ್ಲಿ ಅವರು ಈಗಾಗಲೇ ದೊಡ್ಡ ತಾರೆ ಅಂತ ಅನ್ಸ್ಕೊಂಡಿದ್ರು ಅಂತ ಕೂಡ ಅವರು ಕೂಡ ಕೃಷ್ಣ ವಂಶಿಯರು ಕೂಡ ಹೇಳ್ಕೊಂಡಿದ್ರು. ದೊಡ್ಡ ತಾರೆ ಅಂತ ಅನ್ಸ್ಕೊಂಡಿದ್ರು. ನಮಗೆಲ್ಲರಿಗೂ ಕೂಡ ಅವ್ರ ಬಗ್ಗೆ ಗೌರವ ಇತ್ತು, ನನಗೂ ಸಹ ಗೌರವ ಇತ್ತು ಅಂತ ಕೂಡ ಅವರು ಹೇಳಿದರು. ನಿನ್ನೆ ಪೆಲ್ಲಡತ ಚಿತ್ರದ ಪಾತ್ರದ ಬಗ್ಗೆ ಲಕ್ಷ್ಮಿ ಅವರೊಂದಿಗೆ ಮಾತನಾಡಲು ಕೂಡ ಹೋದಾಗ ಇಬ್ಬರ ನಡುವಿನ ಮೊದಲ ಭೇಟಿಯಾಯಿತು ಅಂತ ಕೂಡ ಅವರು ಕೂಡ ಹೇಳ್ಕೊಂಡಿದ್ರು. ನೋಡಿ, ಇಬ್ಬರ ಮೊದಲ ಭೇಟಿ ಯಾವಾಗಾಯಿತು, ಮತ್ತು ಕೃಷ್ಣ ವಂಶಿ ಕೂಡ ಅವ್ರು ಹೇಳ್ಕೊಂಡಿದ್ದು ಯಾವಾಗ ನೋಡಿ. ರಮ್ಯಾ ಕೃಷ್ಣ ಅವರು ಸೆಟ್ನಲ್ಲಿ ಇದ್ದರಂತೆ. ಆ ಟೈಮಲ್ಲಿ ಜನಸಂದಣಿ ತುಂಬ ಇತ್ತಂತೆ. ಸ್ವಲ್ಪ ನಾಚಿಕೆ ಪಡ್ತಾಯಿದ್ರು. ಅವ್ರ ಜೊತೆ ಬ್ರಹ್ಮಾನಂದಂ ಇದ್ರಂತೆ. ನಂತರ ರಮ್ಯಾ ಕೃಷ್ಣ ಅವರು ಬ್ರಹ್ಮಾನಂದಂ ಬಳಿ ದಯವಿಟ್ಟು ವಂಶಿಯನ್ನು ಪರಿಚಯಿಸಿ ಅಂತ ಕೂಡ ಕೇಳ್ಕೊಂಡಂತೆ. ನಂತರ ಏನಾಗುತ್ತೆ ಅಂತಂದರೆ, ವಂಶಿಯನ್ನು ಪರಿಚಯಿಸಿ ಅಂತ ಕೂಡ ಅವರು ರಮ್ಯಾ ಕೃಷ್ಣ ಅವ್ರು ಕೇಳ್ಕೊತಾರೆ. ರಮ್ಯಾ ಕೃಷ್ಣ ಅವ್ರು ಕೇಳ್ಕೊಂಡಾಗ ನಂತರ ಏನಾಗುತ್ತೆ ಅಂತಂದರೆ, ಪರಿಚಯಿಸಿದ ನಂತರ ಅವರು ಕೃಷ್ಣ ವಂಶಿ ಬಳಿ ಗುಲಾಬಿ ಚಿತ್ರದ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಕೂಡ ತುಂಬ ಹೊಗಳಿದ್ರಂತೆ. ಹೊಗಳಿದ ಮೇಲೆ ತೆಲುಗಿನಲ್ಲಿ ಇಂಥ ಹಾಡುಗಳನ್ನು ಬರುತ್ತೆ, ತೆಲುಗಿನಲ್ಲಿ ಇಂಥ ಹಾಡುಗಳು ಹೊರಬರುತ್ತೆ ಅಂತ ಕೂಡ ನಾನು ಅಂದಕ್ಕೂ ಅಂದರೆ ತೆಲುಗಿನಲ್ಲೇ ಇಂಥ ಹಾಡುಗಳು ಕಂಡು ಬರುತ್ತೆ ಅಂತ ಕೂಡ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕೂಡ ಹೊಗಳ್ಕೊಂಡಿದ್ರಂತೆ. ರಮ್ಯಾ ಕೃಷ್ಣ ಅವರು ಹೊಗಳ್ತಿದ್ರಂತೆ. ನೋಡಿ, ರಮ್ಯಾ ಕೃಷ್ಣ ಬಳಿ ಸಿನಿಮಾ ನೋಡಿದ್ದೀರ ಅಂತ ಕೂಡ ಕೇಳಿದಾಗ ಟಿ ವಿಯಲ್ಲಿ ಮಾತ್ರ ಹಾಡುಗಳನ್ನು ನೋಡಿದ್ದೆ ಅಂತ ಕೂಡ ಹೇಳ್ಕೊಂಡಿದ್ರಂತೆ. ಅದೇ ದಿನ ಸಂಜೆ ರಮ್ಯಾಗಾಗಿ ಸಿನಿಮಾದ ವಿಶೇಷ ಒಂದು ಶೋ ಆಯೋಜಿಸಲಾಯಿತು ಅಂತ ಕೂಡ ಹೇಳಲಾಗುತ್ತೆ. ಅಂದಾಗೆ ಗುಲಾಬಿ ಚಿತ್ರವನ್ನು ಕೃಷ್ಣ ವಂಶಿ ನಿರ್ದೇಶನ ಮಾಡಿದ್ದಾನೆ ಅಂತ ಹೇಳ್ಬೋದು. ಜೊತೆಗೆ ಅವರ ಲವ್ ನೋಡಿ ಸ್ಟಾರ್ಟ್ ಅಲ್ಲಿಂದ ಆಗುತ್ತೆ. ಈಗ ನಂತರ ಏನಂತಂದರೆ, ಆ ದಿನಗಳಲ್ಲಿ ಹೆಚ್ಚು ಫೋನ್ಗಳು ಇಲ್ಲದ ಕಾರಣ ನೋಡಿ, ಆ ಟೈಮಲ್ಲಿ ನಿಮಗೆಲ್ಲರೂ ಗೊತ್ತಿರುತ್ತೆ, ಬರೀ ಟೆಲಿಫೋನ್ ಇತ್ತು ಅಷ್ಟೇ, ಮೊಬೈಲು ನೋಡಿ. ಈಗಿರ್ತಕ್ಕಂಥ ಸ್ಮಾರ್ಟ್ ಫೋನ್ ಈಗ ಅಂತ ನಾವೇನು ಕರಿತೀವಿ, ಸ್ಮಾರ್ಟ್ ಫೋನ್ಗಳೆಲ್ಲ ಆಗಿರಲಿಲ್ಲ. ಕೆಲವೊಂದಷ್ಟು ಏನೋ ಒಂದು ನೋಕಿಯಾ ಮೊಬೈಲ್ ಗಿಡಗಳಿದ್ರೆ ಅದು ಹೆಚ್ಚು ಅಷ್ಟೇ, ಅದು ಕೂಡ ಇರಲಿಲ್ಲ, ಕಮ್ಮಿ. ಏನೋ ಟೆಲಿಫೋನ್ ಇರಲ್ಲ ಇತ್ತಷ್ಟೇ. ಟೆಲಿಫೋನು ಕಾಯಿನ್ ಗೊತ್ತಂತ ಏನು ಕರಿತೀವಿ, ಆ ಕಾಲ ಇದ್ದಾಗ ನೋಡಿ, ಆರಂಭದಲ್ಲಿ ಒಂದು ಫೇಜರ್ಗಳ ಮೂಲಕ ಸಂಭಾಷಣೆಯನ್ನು ನಡೆಸ್ತಿದ್ರಂತೆ. ಅವರೇ ಕೃಷ್ಣ ವಂಶಿಯವರು ಕೂಡ ಆಗಿನ ಕಾಲದಲ್ಲಿ ಈಗಲೂ ಕೂಡ ನೆನಪೇ ಮಾಡ್ಕೋತಾ ಇದ್ದಾರೆ. ಬಟ್ ಏನಂತಂದರೆ, ನಂತರ ಅವರು ಶೂಟಿಂಗ್ ನಡೆದಂಥ ವೇಳೆ ಇಬ್ಬರು ಪ್ರಪೋಸ್ ಮಾಡಿಕೊಂಡಿರಲಿಲ್ವಂತೆ. ಇನ್ನೂ ಕೂಡ ಇಬ್ಬರ ಮಧ್ಯೆ ಏನೋ ಇದೆ ಅಂತ ಕೂಡ ಇಬ್ಬರಿಗೂ ಅನ್ನಿಸ್ತಾ ಇತ್ತಂತೆ. ಈಗ ಅವರಿಬ್ಬರು ಕೂಡ ಮದುವೆಯಾಗಿ ಆಯಾಗಿ ಸಂಸಾರ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಏನಂದರೆ, ಇಲ್ಲಿ ನಾವು ತಿಳ್ಕೊಳ್ತಾ ಇರ್ತಕ್ಕಂಥ ವಿಷಯ, ರಮ್ಯಾ ಕೃಷ್ಣ ಅವರ ಮತ್ತು ಕೃಷ್ಣ ವಂಶಿಯವರ ಲವ್ ಹೇಗೆ ಸ್ಟಾರ್ಟ್ ಆಯಿತು ಅಂತಂದರೆ, ಒಂದು ಎಲ್ಲ ಶೂಟಿಂಗ್ ಸೆಟ್ಟಲ್ಲಿ ಅಂದರೆ ಅಲ್ಲೇ ಇರ್ತಾರೆ ಶೂಟಿಂಗ್ ಸೆಟ್ಟಲ್ಲಿ. ಅವ್ರ ಸಾಂಗ್ಸ್ ಕೂಡ ನೋಡಿ ಇಷ್ಟಪಟ್ಟಿರ್ತಾರೆ. ಜೊತೆಗೆ ಅವರ ಒಂದು ಮುಖವಾಡ ಏನಿದೆ, ಮುಖ ಆಗಲಿ ಅವರ ಒಂದು ಕಲೆ ಏನಿದೆ
ಅದನ್ನು ನೋಡಿ ಇಷ್ಟಪಡ್ತಾರೆ ಅಷ್ಟೇ, ಬೇರೆ ಏನೇನಿಲ್ಲ. ಇಷ್ಟಪಟ್ಟು ನಂತರ ಅಲ್ಲೇ ಸೆಟ್ಟಲ್ಲೇ ಲವ್ ಆಗುತ್ತೆ, ಮದುವೆ ಆಗ್ತಾರೆ. ಬಟ್ ನೋಡಿ, ಲವ್ ಅಂತಕ್ಕಂಥದ್ದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗಾಗುತ್ತೆ ಅನ್ನೋದು ಈಗೂ ಆಗುತ್ತೆ ನೋಡಿ. ಎಲ್ಲರೂ ಕೂಡ ಎಷ್ಟೋ ಜನ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರು ಕೂಡ ಏನೇನು ಅಂದ್ಕೊಂಡಿರ್ತಾರೆ, ಬಟ್ ಅವ್ರದ್ದು ಕೂಡ ಅಷ್ಟೇ, ಅವ್ರದ್ದು ಕೂಡ ಲವ್ ಮ್ಯಾರೇಜ್ ಹೇಗಾಗುತ್ತೆ ಅಂತ ಅನ್ನೋದು ನಿಮಗೆಲ್ಲ ಕೂಡ ಗೊತ್ತೇ ಇದೆ. ಮೊದಲೇ ಅವರು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಸಿನಿಮಾದಲ್ಲಿ ಎಷ್ಟು ಹಿಟ್ಟಾಗಿರ್ತಾರೆ, ಜೊತೆಗೆ ಅದೇ ರೀತಿ ಅವರು ಮದುವೆ ಕೂಡ ಆಗ್ತಾರೆ, ಜೊತೆಗೆ ಇದೇ ರೀತಿ ಕೂಡ ಜೀವನವನ್ನು ಸಂಸಾರವನ್ನು ನಡೆಸ್ತಾ ಹೋಗ್ತಾರೆ. ಏನಂತಂದರೆ, ಒಬ್ಬ ನಟ ನಟಿಯರನ್ನು ಮದುವೆಯನ್ನು ಯಾಕೆ ಆಗ್ತಾರೆ, ಕೆಲವರು ಯಾಕೆ ಆಗಲ್ಲ ಅಂತ ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ನೋಡಿ, ಒಬ್ಬ ನಟಿಯನ್ನು ಮದುವೆ ಯಾಕೆ ಆಗಲ್ಲ ಅಂತಂದರೆ, ಅವರಲ್ಲಿ ಒಂದು ಪಾಸಿಟಿವ್ ಥಿಂಕಿಂಗ್ ಇದ್ದರೆ ಅವ್ರು ಆಗ್ತಾರೆ, ನೆಗೆಟಿವ್ ಥಿಂಕಿಂಗ್ ಇದ್ದರೆ ಯಾರು ಕೂಡ ಆಗಲ್ಲ. ನೋಡಿ, ನೆಗೆಟಿವ್ ಥಿಂಕಿಂಗು ಎಷ್ಟೋ ಜನಕ್ಕೆ ನೆಗೆಟಿವ್ ಥಿಂಕಿಂಗ್ ಇದೆ, ಆಗಲ್ಲ. ಯಾಕೆಂದರೆ ಎಷ್ಟೋ ಜನ ನಟಿಯರು ಕೆಲವ್ರನ್ನ ಇಟ್ಕೊಂಡಿರ್ತಾರೆ, ಕೆಲವ್ರನ್ನ ನಿರ್ದೇಶಕರ ಜೊತೆ ತುಂಬ ಒರಟೊಟ್ಟಾಗಿ ಮಾತಾಡಿಕೊಂಡು ಏನೇನೋ ಸೆಕ್ಸಿಯಾಗಿರ್ತಾರೆ ಅನ್ನೋದು ರೀತಿ ಅವರು ಆ ರೀತಿ ಸಂಬಂಧವನ್ನು ಇಟ್ಕೊಳ್ಳಲ್ಲ ಕೆಲವು ನಟಿಯರ ಜೊತೆ. ಕೆಲವು ನಟರು ಅಷ್ಟೇ, ನಟರ ಜೊತೆ ಹೀರೋಯಿನ್ ಕೂಡ ಮದುವೆ ಆಗಲ್ಲ. ಯಾಕೆ ಅಂತಂದರೆ, ಕೆಲವು ನಟಿಯರು ಈಗ ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟೋ ಭಾಳನ್ನು ಹಾಳು ಮಾಡ್ಕೊಂಡಿದ್ದಾರೆ ಕೆಲವು ನಟಿಯರು. ಸಿನಿಮಾ ಇಂಡಸ್ಟ್ರಿಲಂತೂ ಈ ರೀತಿ ಕೆಲವು ನಟರು ಆಗಿರೋದ್ರಿಂದ, ನಿರ್ದೇಶಕರಾಗಿರೋದ್ರಿಂದ ಅವ್ರನ್ನ ಮದುವೆ ಆಗ್ತಾ ಇಲ್ಲ. ಯಾಕೆಂತಂದರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಇಷ್ಟ ಇಲ್ಲ, ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ನಮಗೆ ಅಷ್ಟು ಇಷ್ಟ ಇಲ್ಲ, ಮಾಡ್ತಾ ಇರ್ತಕ್ಕಂಥ ಒಂದು ಅವೆಲ್ಲ ಲೈಫ್ ಇರಲ್ಲ. ಮತ್ತು ಅವರು ಮಾಡ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ಸಿನಿಮಾಗಳು ಕೂಡ ಏನೂ ಅಷ್ಟು ಇಟ್ಟಿಲ್ಲ, ಬಿಗ್ ಇಟ್ಟಿಲ್ಲ, ಬಾಕ್ಸ್ ಆಫೀಸ್ ಇಲ್ಲ ಅಂತ ಕೂಡ ಎಷ್ಟೋ ಜನ ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು, ಡಿವೋರ್ಸ್ ಕೊಟ್ಟಿರ್ತಕ್ಕಂಥದ್ದು ಇದ್ದೇ ಇದೆ. ಬಟ್ ಇವ್ರದ್ದು ಕೂಡ ಅದೇ ರೀತಿ ಡಿವೋರ್ಸ್ಗೆ ಹೋಗಿದೆಯಂತೆ. ಬಟ್ ಡಿವೋರ್ಸ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಪಿಸೋಡಲ್ಲಿ ಹೇಳ್ತೀನಿ. ಬಟ್ ಆದರೆ ಈಗ ರಮ್ಯಾ ಕೃಷ್ಣ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ಮತ್ತು ಅದರಲ್ಲೂ ಕೂಡ ರವಿಚಂದ್ರನ್ ಜೊತೆ ನಟಿಯಾಗಿ ಹೀರೋಯಿನ್ ಆಗಿ ಮಾಂಗಲ್ಯಂ ತಂತು ನಾನೇನ ಅಂತ ನೀವು ನೋಡಿರ್ಬೋದು. ಆ ಸಿನಿಮಾದಲ್ಲಿ ನಟಿಯಾಗಿ ಕಾಣಿಸ್ಕೊತಾರೆ ಹೀರೋಯಿನ್ ಆಗಿ. ಜೊತೆಗೆ ತುಂಬ ಹಲವಾರು ನಮ್ಮ ಕನ್ನಡ ಸಿನಿಮಾದಲ್ಲಿ ತುಂಬ ಸಿನಿಮಾಗಳು ನಟಿಸಿದ್ದಾರೆ ಇವರು. ಬಟ್ ಏನಂತಂದರೆ, ರಮ್ಯಾಕೃಷ್ಣ ಅವ್ರ ಬಗ್ಗೆ ಉಪೇಂದ್ರ ಅವ್ರ ಜೊತೆ ರಕ್ತ ಕಣ್ಣೀರು ಪಿಕ್ಚರಲ್ಲಿ ತುಂಬ ಒಂದು ಬ್ಯಾಡ್ ಬಿಹೇವಿಯರಲ್ಲಿ ಅಂದರೆ ಬ್ಯಾಡ್ ನಟಿಯಾಗಿ ಇದ್ಕೊಂಡು ತುಂಬ ಅಭಿನಯ ಕೂಡ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಒಂದು ಬ್ಯಾಡ್ ನಟಿಯಾಗಿ ನಟಿಸಿರ್ತಾರೆ ಆ ಟೈಮಲ್ಲಿ ಅಷ್ಟೇ. ಬಟ್ ಅದರಲ್ಲಿ ಏನೇನು ಇಶ್ಯೂಗಳು ಬಂದೋ, ಯಾವ್ಯಾವ ಜನಗಳೆಲ್ಲ ಯಾವ್ಯಾವ ರೀತಿ ಮಾತಾಡಿದ್ರು ಆ ಟೈಮಲ್ಲಿ ರಕ್ತ ಕಣ್ಣೀರು ಬಂದಾಗ, ಹೇಗೆಲ್ಲ ರಕ್ತ ಕಣ್ಣೀರು ಹಿಟ್ಟಾಯಿತು ಅನ್ನೋದನ್ನ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ ಅದು ಕೂಡ. ಬಟ್ ರಮ್ಯಾ ಕೃಷ್ಣ ಅವ್ರು ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತೂ ನಟಿಸಿರ್ತಕ್ಕಂಥ ಸಿನಿಮಾಗಳು ಹಲವಾರು ಸಿನಿಮಾಗಳಿವೆ. ಬಟ್ ಏನಂದರೆ, ಅವರು ನಟಿಸಿರ್ತಕ್ಕಂಥ ಒಂದು ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ತೆಲುಗಿನಲ್ಲಿ ಜಾಸ್ತಿ ಇವರು ಫೇಮಸ್ ನೋಡಿ. ನಮ್ಮ ಕನ್ನಡ ಬಿಟ್ಟರೆ ತೆಲುಗಿನಲ್ಲಿ ಜಾಸ್ತಿ ಫೇಮಸ್ ಆಗ್ತಾರೆ. ತೆಲುಗಿನಲ್ಲಿ ನೀವೆಲ್ಲರೂ ಕೂಡ ಕೇಳಿದಂಗೆ ತೆಲುಗು, ಬೇರೆ ತಮಿಳು, ಮಲಯಾಳಂ ಕೂಡ ಅಲ್ಲೂ ಕೂಡ ಹಲವಾರು ಬಹುಭಾಷಾ ನಟಿ ಅಂತ ಕೂಡ ಕರ್ಸ್ಕೊತಾರೆ ಇವರು. ಜೊತೆಗೆ ನೋಡಿ, ಇವರ ಲವ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಅನ್ನೋದು ನೋಡಿ. ಒಂದು ಸಿನಿಮಾ ಇಂಡಸ್ಟ್ರಿ ಸೆಟ್ಟಲ್ಲಿ ಸಿನಿಮಾ ಇಂಡಸ್ಟ್ರಿ ಸೆಟ್ ಅಂತಲ್ಲ, ಅವ್ರು ಇರ್ತಕ್ಕಂಥ ಒಂದು ಕಲೆ ಆಗ್ಬೋದು ನೋಡಿ. ನಮ್ಮ ಎಕ್ಸಾಂಪಲ್ ಬಂದು ನಮ್ಮ ಪ್ರೇಮ್ ಆಗಿರ್ಬೋದು, ರಕ್ಷಿತಾ ಪ್ರೇಮ್ ಅವರು. ಅದು ಕೂಡ ಹೀಗೇ, ಯಾರೋ ಒಬ್ಬರು ನಿರ್ದೇಶಕನ ಜೊತೆ ಒಂದು ಕಾಂಟ್ಯಾಕ್ಟ್ ಇರುತ್ತೆ, ಅವ್ರು ಈ ರೀತಿ ಮದುವೆ ಮಾಡ್ತಿರ್ತಾರೆ. ಕೆಲವೊಂದಷ್ಟು ನಿರ್ದೇಶಕ ಮತ್ತು ಹೀರೋಯಿನ್ಗಳು ಲವ್ ಮಾಡಿ ಮದುವೆ ಆಗ್ತಾರೆ. ಇದೆಲ್ಲ ಲವ್ ಅನ್ನೋದನ್ನ ಕೆಲವರು ಎಷ್ಟೋ ಜನ ಹೇಳ್ಕೊಳ್ಳಲ್ಲ, ಕೆಲವರೆಷ್ಟೋ ಜನ ಹೇಳ್ಕೊತಾರೆ. ಏಕೆಂತಂದರೆ ಅವರ ಒಂದು ಅನುಭವ ಆಗಿರುತ್ತೆ, ಎಕ್ಸ್ಪೀರಿಯೆನ್ಸು. ಕೆಲವರು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಕೆಲವ್ರದ್ದು ಗುಡ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಇದೇ ರೀತಿ ಕೆಲವರು ಹೇಳ್ಕೊಳ್ಳಲ್ಲ, ಕೆಲವರು ಹೇಳ್ಕೊತಾರೆ. ಬಟ್ ಏನಂತಂದರೆ, ಈ ಟೈಮಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟು ಜನಕ್ಕೆ ಲವ್ ಆಗುತ್ತೆ ಅಂತಂದರೆ, ಆಲ್ಮೋಸ್ಟ್ ತುಂಬ ಜನಕ್ಕೆ ಲವ್ ಆಗಿದೆ. ಇದೇ ರೀತಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ನೋಡಿರ್ಬೋದು, ತುಂಬ ಜೋಡಿಗಳೆಲ್ಲ ಎಷ್ಟೊಂದು ಸೀರಿಯಲ್ ನಟಿಯರು ತುಂಬ ಮದುವೆ ಆಗಿದ್ದಾರೆ. ಎಷ್ಟೊಂದು ನಟಿಯರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ನಟರು, ಸಿನಿಮಾ ಬಾಕ್ಸ್ ಆಫೀಸ್ ಅಂತಂದ್ರೆಲ್ಲ ತುಂಬ ದೊಡ್ಡ ನಟಿಯರನ್ನೇ ಮದುವೆ ಆಗ್ತಾ ಇರ್ತಕ್ಕಂಥದ್ದು ನೀವು ನೋಡಿರ್ಬೋದು. ತುಂಬ ದೊಡ್ಡ ಈಗ ನೋಡಿ, ನೀವೇ ನೋಡ್ತಾ ಇರ್ತೀರಾ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ರಾಕಿಂಗ್ ಸ್ಟಾರ್ ಯಶ್ ಅವ್ರು ನೋಡಿ, ಅದು ಬಿಟ್ಟರೆ ರಾಕ್ಲೈನ್ ವೆಂಕಟೇಶ್ ಅವ್ರು ನೋಡಿ, ಸುಮಲತಾ ಅಂಬರೀಶ್ ಅವ್ರು ನೋಡಿ. ಜೊತೆಗೆ ಏನಂತಂದರೆ, ದರ್ಶನ್ ಅವರು ಅವರು ನಟಿ ಏನಂತಲ್ಲ, ಅವ್ರ ಮಿಸ್ಸಸ್ಸು. ಬಟ್ ಆದರೂ ಕೂಡ ಸಿನಿಮಾ ಇಂಡಸ್ಟ್ರಿಲಿ ವರ್ಕರ್ಸ್ ಅವರು ಕೂಡ. ಅಂದರೆ ಈಗ ಡಾಲಿ ಧನಂಜಯ್ ನೋಡಿ, ಅವರು ಕೂಡ ಅವ್ರ ಮಿಸ್ಸಸ್ ಡಾಕ್ಟರ್ ಆಗಿರ್ಬೋದು. ಯಾಕೆಂದರೆ ಕೆಲವೊಂದಷ್ಟು ನಟರು ಸಿನಿಮಾ ನಟಿಯರನ್ನು ಮದುವೆ ಆಗೋಕ್ಕೆ ಇಷ್ಟಪಡಲ್ಲ. ಈಗ ನೋಡಿ, ಲಾಸ್ಟ್ ಟೈಮು ಮತ್ತು ಯಾರಂತಂದರೆ ಹರಿಪ್ರಿಯಾ ಅಂತಕ್ಕಂಥ ಒಬ್ಬರು ನಟಿ, ಅವರು ಕೂಡ ಮದುವೆ ಆದರು. ಅವರು ಕೂಡ ಮದುವೆ ಆಗ್ತಕ್ಕಂಥ ನಟನನ್ನು ನೀವು ನೋಡಿರ್ಬೋದು. ಅವರು ಮಾತ್ರ ಅಲ್ಲ, ಎಷ್ಟೋ ಜನ ನಟಿಯರು ಸಿನಿಮಾ ಇಂಡಸ್ಟ್ರಿ ಇರ್ತಕ್ಕಂಥ ಹೀರೋಯಿನ್ನ ಮದುವೆ ಆಗ್ತಾರೆ, ಬಾಳು ಕೊಡ್ತಾರೆ, ಲೈಫ್ಗೆ ಇಷ್ಟ ಆಗಿರುತ್ತೆ ಅವ್ರ ಲೈಫ್ಗೆ. ಆದರೆ ಎಷ್ಟೋ ನಟಿಯರು ಇಷ್ಟ ಆಗಲ್ಲ, ಲೈಫ್ ಸಿಗಲ್ಲ ಅವ್ರಿಗೆ. ಯಾಕೆಂದರೆ ಕೆಲವೊಂದಷ್ಟು ಜನ ದುಡ್ಡು ನೋಡ್ತಾರೆ, ಕೆಲವೊಂದಷ್ಟು ಜನ ದುಡ್ಡು ನೋಡಲ್ಲ, ಒಂದು ಪ್ರೀತಿಯನ್ನು ಬಯಸ್ತಾರೆ. ಕೆಲವೊಂದಷ್ಟು ಜನ ದುಡ್ಡು ಜೊತೆ ಪ್ರೀತಿ ಎರಡು ಬಯಸ್ತಾರೆ. ಮುಂದೆ ಅವ್ರ ಲೈಫ್ ಹೇಗೆ ಹೋಗ್ತಾ ಇದೆ, ಸೋಲ್ತಾರ ಗೆಲ್ತಾರ, ಇದೆಲ್ಲ ನೋಡ್ತಾರೆ. ಇದೆಲ್ಲ ನೋಡೋ ಥರ ಕೆಲವರೆಲ್ಲ ಮಾಡ್ಕೊಂಡಿದ್ದಾರೆ. ಯಾಕೆಂತಂದರೆ, ಮುಂದೆ ಹೋಗ್ತಾ ಸಿನಿಮಾ ಇಂಡಸ್ಟ್ರಿ ಅನ್ನೋದು ಎಲ್ಲಿ ಹೋಗ್ತಾ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಆ ರೀತಿ ಒಂದಷ್ಟು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳೀತಾ ಇದ್ದಾರೆ. ಕೆಲವರಷ್ಟು ಜನ ಈಗಲೂ ಕೂಡ ಬೆಳೆಯೋದೇ ಇಲ್ವಾ ಅನ್ನೋದು ಯೋಚನೆ ಮಾಡ್ತಾ ಇದ್ದಾರೆ. ನೋಡೋಣ, ಆದಷ್ಟು ಇರೋ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ತುಂಬ ಇನ್ನೂ ಬೇಕಾದಷ್ಟು ವಿಚಾರಗಳಿವೆ, ತಿಳ್ಕೊಳ್ಳೋಣ ನೆಕ್ಸ್ಟ್ ಮುಂದಿನ ಎಪಿಸೋಡಲ್ಲಿ.
ಎಲ್ಲರೂ ಕಾಯ್ತಾ ಇರಿ ನೆಕ್ಸ್ಟ್ ಎಪಿಸೋಡ್ಗೋಸ್ಕರ ಇವ್ರ ಬಗ್ಗೆ ನನಗಂತೂ ಕಂಟೆಂಟ್ ಅಂತಂದರೆ ರಕ್ತ ಕಣ್ಣೀರು ಪಿಕ್ಚರಲ್ಲಿ ಏನೇನಾಗಿತ್ತು ಆ ಶೂಟಿಂಗ್ ಸೆಟ್ಟಲ್ಲಿ ಟೈಮಲ್ಲಿ ಹೇಗೆಲ್ಲ ಅಭಿನಯ ಮಾಡಿದ್ರು ಅನ್ನೋದನ್ನ ಫುಲ್ಲು ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಮುಂದಿನ ಎಪಿಸೋಡ್ ಬಂದು ಇವ್ರ ಬಗ್ಗೆ ಮಾಹಿತಿಗಳು, ಇನ್ನೂ ತುಂಬ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದಿದೆ. ಇನ್ನೊಂದಷ್ಟು ಎಪಿಸೋಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೆ ಎಲ್ಲರೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.